Hi guys, very good evening to all of you. So ivattu mattomme ನಾವು ಈ ವಾರ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಹೊಸ ಚಾಪ್ಟರ್ ಮುಖಾಂತರ ದಟ್ ಇಸ್ ಕಂಜಂಕ್ಷನ್ಸ್. ಸೊ ಈ ಮುಂಚೆ ನಾವು ಹಿಂದಿನ ಕ್ಲಾಸಲ್ಲಿ ಮಾಡೆಲ್ ವರ್ಬ್ಸ್ ಬಗ್ಗೆ ಕಲ್ತ್ಕೊಂಡ್ವಿ. ಆ ಮಾಡೆಲ್ ವರ್ಬ್ಸ್ ನೀವು ರಿವೈಸ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ, ಯಾಕಂದರೆ ಮಾಡೆಲ್ ವರ್ಬ್ಸು ಎಕ್ಸಾಮಲ್ಲಿ ಕೇಳೋ ಅಂಥದ್ದು ಆ್ಯಂಡ್ ವಿ ಹ್ಯಾವ್ ಸೋ ಮೆನಿ ಟೈಪ್ಸ್ ಆಫ್ ಮಾಡೆಲ್ ವರ್ಬ್. ಆ ಮಾಡೆಲ್ ವರ್ಬ್ ಪ್ರತಿಯೊಂದು ಮಾಡೆಲ್ ವರ್ಬ್ಗೆ ಒಂದೊಂದು ಸಿಗ್ನಿಫಿಕೆನ್ಸ್ ಇರುತ್ತೆ. ಸೊ ಅದನ್ನು ನಾವು ಸ್ಪೆಸಿಫಿಕೇಷನ್ ಆಗೇ ಬಳಸಬೇಕಾಗತ್ತೆ, ಎಲ್ಲಂದರೆ ಅಲ್ಲಿ ಬಳಸಬೇಕಾಗಿರಲ್ಲ. ಸೊ ಅದರ ಬಗ್ಗೆ ರೂಲ್ಸ್ನ ನಾವು ಹಿಂದಿನ ಸೆಷನಲ್ಲಿ ಡಿಸ್ಕಸ್ ಮಾಡಿದ್ವಿ. ಅದನ್ನು ನೀವು ನೋಡಿಲ್ಲ ಅಂತಂದರೆ ನಮ್ಮ ವರಾಂಡಾ ರೇಸ್ ಯೂಟ್ಯೂಬ್ ಚಾನಲಲ್ಲಿ ಅದು ಆಲ್ರೆಡಿ ಅಪ್ಲೋಡ್ ಆಗಿರುತ್ತೆ, ನೀವು ಯಾವಾಗಾದರೂ ನೋಡ್ಕೊಳ್ಬೋದು. ಓಕೆ, ಆ್ಯಂಡ್ ಆಲ್ಸೋ ಕಮಿಂಗ್ ಬ್ಯಾಕ್ ಟು ದಿ ಎಕ್ಸಾಮಿನೇಷನ್ಸ್. ಸೊ ಇವತ್ತೆಷ್ಟು ಡೇಟು? ಇವತ್ತು ಆಲ್ರೆಡಿ 27ನೇ ತಾರೀಕು ಲಾಸ್ಟ್ ಇರುತ್ತೆ. ಏನಕ್ಕೆ? RRB PO ಮತ್ತು RRB ಕ್ಲರ್ಕ್ಗೆ ಅಪ್ಲೈ ಮಾಡೋಕ್ಕೆ. ಸೊ ಲಾಸ್ಟ್ ಡೇಟ್ ಬರ್ತಿದ್ದಂಗೆ ಎಲ್ಲರೂ ನಿಮ್ಮ ಥರನೇ ಎಲ್ಲರೂ ಅಪ್ಲೈ ಮಾಡ್ತಿರ್ತಾರೆ, ಬೇಗ ಬೇಗ ಅಪ್ಲೈ ಮಾಡೋಣ ಅಂತಿರ್ತಾರೆ. ಆವಾಗ ಕ್ಲಾಶಸ್ ಆಗುತ್ತೆ. ಕ್ಲಾಶಸ್ ಆದಾಗ ವೆಬ್ಸೈಟ್ ಕ್ರ್ಯಾಶ್ ಆಗುತ್ತೆ. ಸೊ ನೀವು ಅಪ್ಲೈ ಮಾಡಿರೋ ಅಪ್ಲಿಕೇಶನ್ ಕೂಡ ಕೆಲವೊಮ್ಮೆ ರಿಜೆಕ್ಟ್ ಆಗುತ್ತೆ, ಅಥವಾ ಪೇಮೆಂಟ್ ತೊಗೊಳ್ತಿರಲ್ಲ, ನಿಮ್ಮ ಡಾಕ್ಯುಮೆಂಟ್ಸ್ ಅಪ್ಲೋಡ್ ಆಗ್ತಿರಲ್ಲ, ಈ ಥರ ತುಂಬ ಪ್ರಾಬ್ಲಮ್ಸ್ ಆಗುತ್ತೆ. ಸೊ ಅಲ್ಲಿವರೆಗೂ ಕಾಯ್ದೆ, ಕೊನೆ ಡೇಟ್ವರೆಗೂ ವೆಯ್ಟ್ ಮಾಡಿದೆ ಆದಷ್ಟು ಬೇಗ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಸೈಬರಿಗೆ ಹೋಗಿ ಡಾಕ್ಯುಮೆಂಟೇಷನ್ ಎಲ್ಲ ಅಪ್ಲೋಡ್ ಮಾಡಿಸಿ ಆ್ಯಂಡ್ ಆಲ್ಸೋ ಗೆಟ್ ದ್ಯಾಟ್ ಪ್ರೊಸೀಜರ್ ಡನ್. ಓಕೆ, ಸೊ ಇವಾಗ ನೀವು ಇವಾಗಷ್ಟೇ ಬಿಗಿನರ್ ಆಗಿದ್ರೆ ಯಾವುದಾದ್ರೂ ಒಂದು ಎಕ್ಸಾಮಿಗಾದರೂ ಅಪ್ಲೈ ಮಾಡಿ, ಇಲ್ಲ RRB PO ಅಥವಾ RRB ಕ್ಲರ್ಕ್ಗಾದರೂ ಅಪ್ಲೈ ಮಾಡಿ, ಬಿಕಾಸ್ ಐ ನೋ ದ ಫೀಸ್ ಇಸ್ ಲಿಟಲ್ ಹೈ. ಓಕೆ, ಬಟ್ ಆಲ್ಸೋ ಒನ್ ಮೋರ್ ಥಿಂಗ್, SSC CGL ಇವತ್ತು ನೋಟಿಫಿಕೇಷನ್ ಯಾವುದೇ ಸಮಯ ಬರ್ಬೋದು, ಯಾಕಂದರೆ ಆಲ್ರೆಡಿ ನೋಟಿಫಿಕೇಷನ್ CGL ಬಗ್ಗೆ ನೋಟಿಫಿಕೇಷನ್ 24th ಬರುತ್ತೆ ಅನ್ನೋ ಸರ್ಕ್ಯುಲರ್ ಇದೆ. ಆ್ಯಂಡ್ MTS ಬಗ್ಗೆ 27th, ಈ ಮಂತ್ 27th ಬರುತ್ತೆ ಅಂತಲೂ ಸರ್ಕ್ಯುಲರ್ ಇದೆ. ಸೊ ಅದರಲ್ಲಿ ಒಂದು ಗುಡ್ ನ್ಯೂಸ್ ಏನಂತಂದರೆ SSC ಎಕ್ಸಾಮಿನೇಷನ್ ಇಟ್ ಇಸ್ ಆಲ್ ಅಪ್ಲಿಕೇಶನ್ ಚಾರ್ಜಸ್ ಇರೋದಿಲ್ಲ. ಫಾರ್ ಫೀಮೇಲ್ಸ್ ದೇರ್ ವೋಂಟ್ ಬಿ ಎನಿ ಅಪ್ಲಿಕೇಶನ್ ಚಾರ್ಜಸ್, ಇಟ್ ಇಸ್ ಫ್ರೀ ಆಫ್ ಕಾಸ್ಟ್. ಆ್ಯಂಡ್ ಒಂದು ಸತಿ ರಿಜಿಸ್ಟರ್ ಮಾಡಿಕೊಂಡ್ರೆ ಸಾಕು, ನೀವು ಎಷ್ಟೇ ಎಕ್ಸಾಮ್ಸ್ ಯಾವುದೇ ಎಕ್ಸಾಮ್ SSC ಇಂದ ಬಂದರೂ ನೀವು ಅಪ್ಲೈ ಮಾಡ್ಬೋದು. ಆಲ್ಸೋ ಈ ವರ್ಷ ಸ್ಟಾರ್ಟಿಂಗು ಹೊಸ ರಿಜಿಸ್ಟ್ರೇಷನ್ ಪ್ರತಿಯೊಬ್ಬರು ಮಾಡ್ಕೊಳ್ಬೇಕು ಅಂತ ಕೂಡ ಇದೆ. ಹಳೆ ರಿಜಿಸ್ಟ್ರೇಷನ್ ಮೇಲೆ ನೀವಿನ್ನೂ ಡಿಪೆಂಡೆಂಟ್ ಆಗಿದ್ದು ಹೊಸ ರಿಜಿಸ್ಟ್ರೇಷನ್ ನೀವಿನ್ನೂ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಹೊಸ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಒಂದು ಸತಿ ನೀವು SSC ವೆಬ್ಸೈಟ್ ಮುಖಾಂತರ ರಿಜಿಸ್ಟರ್ ಆಗಿದ್ರೆ ಸೊ ನಿಮಗೆ ಒಂದು ID ಕೊಡ್ತಾರೆ, ದಟ್ ID ವಿಲ್ ಬಿ ದೇರ್ ಫಾರ್ ಎವರ್. ಓಕೆ, ನೀವು ಎಕ್ಸಾಮ್ ಕ್ಲಿಯರ್ ಮಾಡೋರ್ಗೂ ಅದೇ ID ಮುಖಾಂತರ ನೀವು ಬರೋ ಎಕ್ಸಾಮ್ ಎಷ್ಟು ವರ್ಷ ನಿಮಗೆ ಎಲಿಜಿಬಿಲಿಟಿ ಇರುತ್ತೋ ಅಷ್ಟು ವರ್ಷನೂ ನೀವು ಅಪ್ಲೈ ಮಾಡ್ಬೋದು. ಓಕೆ, ಆ್ಯಂಡ್ ಆಲ್ಸೋ coming back to RRB. So RRB, it is not Regional Rural Bank, it is about railways. Railways na ALP ಅದರ ವೇಕೆನ್ಸೀಸ್ ಜಾಸ್ತಿ ಆಗಿದೆ, ಅದ್ರ ಬಗ್ಗೆ ಹೆಚ್ಚಿನ ಗೈಡ್ಲೈನ್ಸ್ ಕೂಡ ಇದೆ. ನೀವು ಆಲ್ರೆಡಿ ಅದಕ್ಕೆ ಅಪ್ಲೈ ಮಾಡಿದ್ದು ಆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅಂದರೆ ನಿಮ್ಮ ಟೆಕ್ನಿಕಲ್ ಆಸ್ಪೆಕ್ಟ್ನ ಕೂಡ ಮರ್ತೋಗಬೇಡಿ, ಅದ್ರ ಬಗ್ಗೆ ಕೂಡ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಆಲ್ಸೋ ನಿಮಗೆ ಹೆಲ್ಪ್ ಆಗಲಿ ಅನ್ನೋ ಕಾರಣಕ್ಕೆ ನಮ್ಮ ವರಾಂಡಾ ರೇಸ್ ಕಡೆಯಿಂದ ಪ್ರತಿದಿನ 4 o'clock ಲೈವ್ ಸೆಷನ್ ಸ್ಟಾರ್ಟ್ ಆಗುತ್ತೆ. 4 ಇಂದ ದ ಲೈವ್ ಸೆಷನ್ಸ್ ವಿಲ್ ಗೋ ಆನ್ ಟಿಲ್ 8 o'clock. ಓಕೆ, ಸೊ ನೀವು ನಿಮಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ನ ಟಾಪಿಕ್ನ ನೀವು ಕಲ್ತ್ಕೊಳ್ಬೋದು. ಆ್ಯಂಡ್ ಆಲ್ಸೋ RRB JE, ದಟ್ ಈಸ್ ರೀಜನಲ್ ರೂರಲ್ ಬ್ಯಾಂಕ್ ಜೂನಿಯರ್ ಎಂಜಿನಿಯರಿಂಗ್ಗೆ ನೀವು ಪ್ರಿಪೇರ್ ಆಗ್ತಿದ್ರೆ ಕೂಡ ಅರೌಂಡ್ 7,900 ಅಷ್ಟು ವೇಕೆನ್ಸೀಸ್, ಆಲ್ಮೋಸ್ಟ್ ಈಕ್ವಲ್ ಟು 8,000 ವೇಕೆನ್ಸೀಸ್ ಅಂತ ಕೂಡ ಒಂದು ಸರ್ಕ್ಯುಲರ್ ಬಂದಿದೆ. ಸೊ ಅದರ ನೋಟಿಫಿಕೇಶನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇಟ್ ಎನಿ ಟೈಮ್. ಸೊ ಇವತ್ತು ಅಥವಾ ನಾಳೆ ನೋಟಿಫಿಕೇಶನ್ ಬಂದರೂ ಹಾರ್ಡ್ಲಿ 3 months ನಿಮಗೆ ಇರುತ್ತೆ. ಸೊ ದಟ್ 3 months ಗೈಸ್ ಇಟ್ ಇಸ್ ಸಫಿಷಿಯಂಟ್ ಇಫ್ ಯು ಹ್ಯಾವ್ ಆಲ್ರೆಡಿ ಪ್ರಾಕ್ಟಿಸ್ಡ್. ಬಟ್ ನೀವು ರಿವಿಷನ್ ಮಾಡ್ಕೊಳ್ಬೇಕು ಆ್ಯಂಡ್ 3 months ಅಲ್ಲಿ ನಿಮ್ಮ ಎಫಿಷಿಯನ್ಸಿ ಕೂಡ ಇಂಪ್ರೂವ್ ಮಾಡ್ಕೊಳ್ಬೇಕು. ಇಫ್ ಯು ಆರ್ ಅ ಬಿಗಿನರ್, ಇವತ್ತು ಟೈಮ್ ವೇಸ್ಟ್ ಮಾಡದೆ ಇವತ್ತಿಂದಾನೇ ನೀವು ಸಿಲೆಬಸ್ ಇಟ್ಕೊಂಡು ಯು ಹ್ಯಾವ್ ಟು ಸ್ಟಾರ್ಟ್ ಪ್ರಿಪೇರಿಂಗ್ ಫಾರ್ ದಿ ಎಕ್ಸಾಮಿನೇಷನ್. Clear? So this was all about the major aspects about examination. ನೆಕ್ಸ್ಟ್ ಇಯರ್ ಬರೀತೀನಿ ಅಂತ ದಯವಿಟ್ಟು ಪ್ರೊಕ್ರಾಸ್ಟಿನೇಟ್ ಮಾಡಬೇಡಿ. ಈ ವರ್ಷ ಪ್ರಿಪೇರ್ ಆಗಿ ಈ ವರ್ಷನೇ ಟಾರ್ಗೆಟ್ ಮಾಡಬೇಕು ಅಂತಲೇ ಇಟ್ಕೊಂಡು ಸ್ಟಡಿ ಮಾಡಿ. ಡೆಫಿನೆಟ್ಲಿ ಯು ಕ್ಯಾನ್ ಕ್ಲಿಯರ್ ದಿ ಎಕ್ಸಾಮಿನೇಷನ್. Now talking about conjunctions. So conjunctions ಅಂತಂದರೆ ಏನು? ಕ್ಯಾನ್ ಯು ಗೈಸ್ ಕಮೆಂಟ್ ಆ್ಯಂಡ್ ಟೆಲ್ ಮಿ ಕಂಜಂಕ್ಷನ್ಸ್ ಅಂತಂದರೆ ಏನು? ಸೊ ಇದನ್ನು ನಾವು ಎಲ್ಲಿ ಬಳಸ್ತೀವಿ, ಇದು ಇಂಗ್ಲೀಷಲ್ಲಿ ಏನಕ್ಕೆ ಇಂಪಾರ್ಟೆಂಟ್ ಆಗುತ್ತೆ? ದಿಸ್ ಇಸ್ ಅ ಸ್ಮಾಲ್ ಸಬ್ಜೆಕ್ಟ್, ತುಂಬ ದೊಡ್ಡ ಟಾಪಿಕ್ ಕೂಡ ಇಲ್ಲ, ಇಟ್ ಇಸ್ ಅ ಸ್ಮಾಲ್ ಸಬ್ಜೆಕ್ಟ್. ಸೊ ಇದರಲ್ಲಿ ನಮಗೆ ಯೂಸೇಜಸ್ ಜಸ್ಟ್ ಲೈಕ್ ಆರ್ಟಿಕಲ್ಸ್, ರೈಟ್? ಆರ್ಟಿಕಲ್ಸ್, ಯಾವ ಆರ್ಟಿಕಲ್ಸ್ ನಾವು ಎಲ್ಲಿ ಬಳಸಬೇಕು ಅಂತ ನಾವು ಹೆಂಗೆ ಕಲ್ತ್ಕೊಂಡ್ವಿ, ಕಂಜಂಕ್ಷನ್ಸ್ ಕೂಡ ಅಷ್ಟೇ. ಕೆಲವು ವರ್ಡ್ಸ್ ಇರುತ್ತೆ, ಆ ವರ್ಡ್ಸ್ನ ಕೆಲವು ಪೇರ್ಸ್ ಜೊತೆನೇ ಬಳಸಬೇಕು. ಅದನ್ನು ಬಿಟ್ಟು ಯಾವ ವರ್ಡ್ಸು ಅಥವಾ ಯಾವ ಸೆಂಟೆನ್ಸ್ ಅಥವಾ ಯಾವ ಒಂದು ಪರಿಸ್ಥಿತಿನಲ್ಲಿ ಬಳಸಬೇಕು ಅನ್ನೋದು ಕಂಜಂಕ್ಷನ್ಸಲ್ಲಿ ನಾವು ತಿಳ್ಕೊಳ್ತೀವಿ. ಓಕೆ, ಸೊ ಸಿ ಕಂಜಂಕ್ಷನ್ಸ್ ಇಸ್ ಸಮಥಿಂಗ್. ಓಕೆ, ಸಿ ಫಾರ್ ಎಕ್ಸಾಂಪಲ್, she is Shaila.
she lives in my locality. ಓಕೆ, ಈ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಸೊ ಐ ಥಿಂಕ್ ಈ ರೆಡ್ ಕಲರ್ ಕಾಣಿಸ್ತಾ ಇದೆ ಅಂದ್ಕೊಳ್ತೀನಿ. ಫೈನ್. ಸೊ ಶಿ ಈಸ್ ಶೈಲಾ, ಶಿ ಲಿವ್ಸ್ ಇನ್ ಮೈ ಲೊಕ್ಯಾಲಿಟಿ. ಇದು 2 ಸೆಂಟೆನ್ಸಾ? ಹೌದಾ? ಈ 2 ಸೆಂಟೆನ್ಸ್ನ ನಾನು ಕಂಬೈನ್ ಮಾಡಬೇಕು. ಓಕೆ, 2 ಸೆಂಟೆನ್ಸ್ನ ಕಂಬೈನ್ ಮಾಡಬೇಕು. ಹೆಂಗೆ ಕಂಬೈನ್ ಮಾಡಬೇಕು? ಅಥವಾ ಇದನ್ನು ನಾನು ಕಂಬೈನ್ ಮಾಡಬೇಕು ಅಂದರೆ ಇಲ್ಲಿ ಏನಾದರೂ ಒಂದು ಸಬ್ಸ್ಟಿಟ್ಯೂಟ್ ಮಾಡಬೇಕಲ್ವಾ? ರೈಟ್. ಸೊ ಹೌ ಕೆನ್ ಐ ಡೂ? ಕಮಿಂಗ್ ಬ್ಯಾಕ್ ಟು ಪ್ರೊನೌನ್ಸ್, ಇದ್ರ ಬಗ್ಗೆ ನಾವು ಪ್ರೊನೌನ್ಸ್ ಅಲ್ಲಿನೂ ಕಲ್ತ್ಕೊಂಡಿದ್ದೀವಿ. ವಾಟ್ ಈಸ್ ದ್ಯಾಟ್? ಶಿ ಈಸ್ ಶೈಲಾ, ರೈಟ್, ಹೂ ಲಿವ್ಸ್ ಇನ್ ಮೈ ಲೊಕ್ಯಾಲಿಟಿ. ರೈಟ್. ಸೊ ಇಲ್ಲಿ 2 ಸೆಂಟೆನ್ಸ್ನ ನಾನು ಕಂಬೈನ್ ಮಾಡಿದ್ದೀನ. ಹೆಂಗೆ ಕಡಿಮೆ ಮಾಡಿದ್ದೀನಿ? ಒಂದು, ಇಲ್ಲಿ ಶಿ ಅನ್ನೋದೇನಿದೆ ವಿಚ್ ಇಸ್ ಅ ಪ್ರೋನೌನ್, ಈ ಪ್ರೋನೌನ್ 2ನೇ ಸೆಂಟೆನ್ಸಲ್ಲಿರುವಂಥ ಈ ಒಂದು ಪ್ರೋನೌನ್ನ ನಾನು ರೀಪ್ಲೇಸ್ ಮಾಡಿದ್ದೀನಿ ವಿತ್ ಅ ವರ್ಡ್. ವಾಟ್ ಈಸ್ ದಟ್ ವರ್ಡ್? ಹೂ. ಸೊ ದಿಸ್ ಇಸ್ ಅ ರಿಲೇಟಿವ್ ಪ್ರೋನೌನ್. ಯಾಕಂದರೆ ಇದನ್ನು ನಾವು ರಿಲೇಟಿವ್ ಪ್ರೋನೌನ್ ಅಂತ ಕರಿತೀವಿ. ಯಾಕೆ ಅಂತಂದರೆ ಅದು ಒಂದು ಪ್ರೋನೌನ್ನ ರೀಪ್ಲೇಸ್ ಮಾಡ್ತಾ ಇದೆ. ಕರೆಕ್ಟ್. ಸೊ ದಿಸ್ ಇಸ್ ಅ ರಿಲೇಟಿವ್ ಪ್ರೋನೌನ್. ಬಟ್ ಇಫ್ ಯು ಸಿ ಓವರ್ ರೈಟ್, ಇಫ್ ಯು ಸಿ ಓವರ್ ಆಲ್ 2 ಸೆಂಟೆನ್ಸಸ್ ಇದ್ದಾವೆ. ಒಂದು ಶಿ ಈಸ್ ಶೈಲಾ, 2ನೇ ಸೆಂಟೆನ್ಸ್ ಶಿ ಲಿವ್ಸ್ ಇನ್ ಮೈ ಲೊಕ್ಯಾಲಿಟಿ. ಈ 2 ಸೆಂಟೆನ್ಸ್ ನಾನು ಕಂಬೈನ್ ಮಾಡಿರೋದು ಒಂದು ಹೂ ಮುಖಾಂತರ. ಸೊ ಕ್ಯಾನ್ ಐ ಟೆಲ್ ದಟ್ ದಿಸ್ ಇಸ್ ಆಕ್ಟಿಂಗ್ ಆಸ್ ಅ ಕಂಜಂಕ್ಷನ್? ರೈಟ್. ಸೊ ಕಂಜಂಕ್ಷನ್ ಅಂದರೆ ಎನಿ ವರ್ಡ್ ದ್ಯಾಟ್ ಕಂಬೈನ್ಸ್ 2 or more sentences, ಅದನ್ನು ನಾವು ಕಂಜಂಕ್ಷನ್ಸ್ ಅಂತ ಹೇಳ್ಬೋದು. ಸೊ ಈ 2 or more sentences ಆಗಿರ್ಬೋದು, ಅಥವಾ 2 ವರ್ಡ್ಸ್ ಆಗಿರ್ಬೋದು, 2 ಕ್ಲಾಸಸ್ ಆಗಿರ್ಬೋದು, ಯಾವುದಾದ್ರೂ ಸರಿ, 2ಕ್ಕೂ ಹೆಚ್ಚಿನ ಕ್ಲಾಸಸ್ನ ಅಥವಾ ಸೆಂಟೆನ್ಸಸ್ನ ಒಂದೇ ಸೆಂಟೆನ್ಸ್ ಆಗಿ ಮರ್ಜ್ ಮಾಡಬೇಕು ಅಂತಂದರೆ ನಾವು ಬಳಸಬೇಕಾಗಿರುವಂಥ ವರ್ಡ್, ಓಕೆ, ದಟ್ ಇಸ್ ಹೂ. ಕ್ಲಿಯರ್? ಆರ್ ಯು ಗೈಸ್ ಫಾಲೋಯಿಂಗ್? ಸೊ ಅರ್ಥ ಆಗ್ತಿದೆ ಅಂತಂದರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ದಟ್ ಯು ಆರ್ ಫಾಲೋಯಿಂಗ್ ಆ್ಯಂಡ್ ದೇರ್ ಇಸ್ ನೋ ಗ್ಲಿಚಸ್. ಓಕೆ, ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ನಾವು ಕಂಜಂಕ್ಷನ್ಸ್ ಇದ್ರ ಬಗ್ಗೆ ಒಂದಷ್ಟು ಹೆಚ್ಚಿನ ವಿವರ ನೋಡ್ಕೊಳ್ಳೋಣ. ವಾಟ್ ಇಸ್ ದ್ಯಾಟ್? ಫಸ್ಟ್ಲಿ, ವಾಟ್ ಆರ್ ಕಂಜಂಕ್ಷನ್? ಕಂಜಂಕ್ಷನ್ಸ್ ಆರ್ ವರ್ಡ್ ವಿಚ್ ಆರ್ ಯೂಸ್ ಟು connect clauses or sentences or to coordinate words in the same clause, right? So 2 sentence irbodu, 2 words irbodu. Okay, see for example, he and his sister, okay, or his grandmother. He and his grandmother, right? So ಇಲ್ಲಿ 2 ಇದೆಯಾ? ಇಲ್ಲಿ ಒಂದು ವ್ಯಕ್ತಿ, 2 ನೌನ್ಗಳಿದಾವ, ರೈಟ್? ಕನೆಕ್ಟ್ ಕ್ಲಾಸಸ್ ಆರ್ ಕೋಆರ್ಡಿನೇಟ್ ಸೇಮ್ ಕ್ಲಾಸಸ್ ಇನ್ ದ ಸೆಂಟೆನ್ಸ್. ಹಿ ಮತ್ತೆ ಅವರ ಗ್ರ್ಯಾಂಡ್ ಮದರ್ ಅಂತ ಹೇಳ್ತಾ ಇದ್ದೀವ. ಇಲ್ಲಿ 2 ನೌನ್ಗಳಿದಾವ. ಈ 2 ನೌನು ಕನೆಕ್ಟ್ ಮಾಡ್ತಾ ಇರೋದು ಆ್ಯಂಡ್ ಮುಖಾಂತರ. ಸೊ ಆ್ಯಂಡ್ ಇಸ್ ದ ಕನೆಕ್ಟರ್ ವಿಚ್ ಇಸ್ ಕಂಜಂಕ್ಷನ್. ಓಕೆ, ನೆಕ್ಸ್ಟ್, ಹಿ along with his father. He along with his father, right? So that means he, ಇಲ್ಲಿ ಒಂದು ವ್ಯಕ್ತಿ ಇದ್ದಾರೆ, he is one person, right? First person, along with his father ಅನ್ನೋದು second person, that is second noun. ಸೊ ಇದು ಮೊದಲನೇ ವ್ಯಕ್ತಿ ಆದರೆ his father ಅನ್ನೋದು 2ನೇ ವ್ಯಕ್ತಿನ. ಸೊ ಮೊದಲನೇ ವ್ಯಕ್ತಿ ಮತ್ತು 2ನೇ ವ್ಯಕ್ತಿನ ಕಂಬೈನ್ ಮಾಡಿರೋದು ಯಾವ ರೀತಿ? ಅಲಾಂಗ್ ವಿತ್ ಅನ್ನೋ ಒಂದು ಫ್ರೇಸ್ ಅಥವಾ ಒಂದು ವರ್ಡ್, ಈ 2 ವರ್ಡ್ಸ್ ಮುಖಾಂತರ ನಾವು ಕಂಬೈನ್ ಮಾಡಿದ್ದೀವಿ. ಸೊ ದಿಸ್ ಈಸ್ ದ ಕನೆಕ್ಟರ್. ಓಕೆ, ಕನೆಕ್ಟರ್ ಆರ್ ಕಂಜಂಕ್ಷನ್. ಕ್ಲಿಯರ್? ಆರ್ ಐ ಕ್ಯಾನ್ ಆಲ್ಸೋ ಸೇ, ಓಕೆ, apple or mango, right? Apple ಅಥವಾ mango, ಇದನ್ನ ನಾನು ಕನೆಕ್ಟ್ ಮಾಡಿರೋದು ಯಾವ ಒಂದು ಕಂಜಂಕ್ಷನ್ ಇಂದ? ಥ್ರೂ ಆರ್. ಸೊ ಆರ್ ಹಿಯರ್ ಇಸ್ ಆಕ್ಟಿಂಗ್ ಆಸ್ ಅ ಕನೆಕ್ಟರ್ ಆರ್ ದಿ ಕಂಜಂಕ್ಷನ್. ಅರ್ಥ ಆಗ್ತಿದೆಯಾ? ಸೊ ಕಂಜಂಕ್ಷನ್ ಕ್ಯಾನ್ ಬಿ ಎನಿಥಿಂಗ್ ವಿಚ್ ಕನೆಕ್ಟ್ಸ್ ಟು ಕ್ಲಾಸಸ್, ಟು ಸೆಂಟೆನ್ಸಸ್ ಆರ್ ಟು ವರ್ಡ್ಸ್ ಆರ್ ದಿ ಈಕ್ವಲ್ ಇಂಪಾರ್ಟೆನ್ಸ್ ಅಥವಾ ಸೇಮ್ ಇರ್ಬೋದು. ಎನಿಥಿಂಗ್ ದಟ್ ಈಸ್ ಬೀಯಿಂಗ್ ಕನೆಕ್ಟೆಡ್, ದೇ ಆರ್ ಕಂಜಂಕ್ಷನ್. ಓಕೆ, ಸೊ ನಾವು ಕಂಜಂಕ್ಷನ್ಸ್ನ ನಾವು 3 ಥರ ನೋಡ್ಬೋದು. ದೇರ್ ಆರ್ 3 ಟೈಪ್ಸ್ ಆಫ್ ಕಂಜಂಕ್ಷನ್. ವಾಟ್ ಆರ್ ದೋಸ್? ಸಿ, ಫಸ್ಟ್ ಟೈಪ್ ಇಸ್ coordinating conjunction, subordinating conjunction and correlative conjunction.
ಓಕೆ, ಸೊ ಈ ಮೂರು ಥರ ವಾಟ್ ಈಸ್ ದಟ್ ಬೇಸಿಕಲಿ? ಸೊ ಫಸ್ಟ್ coordinating conjunctions ಅಂದರೆ they connect words, phrases or even clauses, okay, of equal importance. ಎರಡು equal importance. ನಾವು ಯೂಸ್ ಮಾಡುವಂಥ ವರ್ಡ್ಸ್ ಯಾವ್ದು coordinating conjunctionಗೆ? for, and, nor, but, or, yet, so. So these are the major words that we use to connect the or use in the ordinating conjunctions. ಅರ್ಥ ಆಗ್ತಿದೆಯಾ? ಸೊ ವಾಟ್ ಇಸ್ ಇಟ್? ದೀಸ್ ಕಂಜಂಕ್ಷನ್ಸ್ ದೇ ಕನೆಕ್ಟ್ ವರ್ಡ್ಸ್, ಫ್ರೇಸಸ್ ಆರ್ ಕ್ಲಾಸಸ್ ದ್ಯಾಟ್ ಆರ್ ಆಫ್ ಈಕ್ವಲ್ ಇಂಪಾರ್ಟೆನ್ಸ್. ಓಕೆ, ಆ್ಯಂಡ್ ಇದನ್ನು ನಾವು ಹೆಂಗೆ ನೆನ್ಪಿಟ್ಕೊಳ್ಬೋದು ಅಂತಂದರೆ ಫ್ಯಾನ್ ಬಾಯ್ಸ್ ಮುಖಾಂತರ. ವಾಟ್ ಇಸ್ ದಟ್ ಫ್ಯಾನ್ ಬಾಯ್ಸ್? F stands for for, A stands for and, N stands for nor, B stands for but, O stands for or, and Y stands for yet, S stands for so. So coordinating conjunctions na ee words gala mukantra navu connect ಮಾಡ್ತೀವಿ ಅಥವಾ we form it as a same sentence through these words. Okay, next, subordinating conjunctions. What is this subordinating conjunction? Subordinating conjunctions andre they connect a dependent clause to an independent clause. Okay, what do? They connect a dependent clause to an independent clause. For example, they went to a party. They went to a party. They were invited. Right? They were invited. ಓಕೆ, ಸೊ ಇವಾಗ ನಾನು ಇದನ್ನು ಕಂಬೈನ್. ಇದರ ಅರ್ಥ ಏನು ಅಂತಂದರೆ, ಅವರು ಪಾರ್ಟಿಗೆ ಹೋದ್ರು. ಅವ್ರು ಪಾರ್ಟಿಗೆ ಹೋದ್ರು, ಅವ್ರನ್ನ ಪಾರ್ಟಿಗೆ ಇನ್ವೈಟ್ ಮಾಡಿದ್ರು. ಏನಕ್ಕಾಗಿ ಅವ್ರು ಪಾರ್ಟಿಗೆ ಹೋದ್ರು? ಅವ್ರು ಪಾರ್ಟಿಗೆ ಹೋಗಿದ್ದು ಯಾಕಂದರೆ ಅವ್ರನ್ನ ಇನ್ವೈಟ್ ಮಾಡಿದ್ರು ಅನ್ನೋ ಕಾರಣಕ್ಕೆ. ಸಿ, ಇಫ್ ಐ ಹ್ಯಾವ್ ಟು ಕನ್ವರ್ಟ್ ಇದನ್ನು ಒಂದು ಸೆಂಟೆನ್ಸಲ್ಲಿ ಮಾಡಬೇಕು ಅಂದರೆ, ಸೊ ಹೌ ಕ್ಯಾನ್ ಐ ರೈಟ್? ಸಿ, ದೇ ವೆಂಟ್ ಟು ಅ ಪಾರ್ಟಿ, ರೈಟ್, because they were invited. They went to a party because they were invited. ಯಾತಕ್ಕಾಗಿ ಪಾರ್ಟಿಗೆ ಹೋದ್ರು? ಯಾಕಂದ್ರೆ ಅವರು ಇನ್ವೈಟ್ ಮಾಡಿದ್ರು. ಇಲ್ಲಿ they were invited ಅನ್ನೋದು, ಓಕೆ, ಸಿ, they went to a party. ಏನಕ್ಕಾಗಿ ಅವ್ರು ಪಾರ್ಟಿಗೆ ಹೋದ್ರು? they were invited. So this they were invited, it is independent clause. ಯಾಕಂದ್ರೆ ಈ ಒಂದು ಕ್ಲಾಸ್ ಏನಿದೆ, it is independent in nature. ಓಕೆ, ಅವ್ರು ಕರ್ದತೆಗೋಸ್ಕರನೇ ಅವ್ರು ಪಾರ್ಟಿಗೆ ಹೋಗಿದ್ರು ಅಲ್ವಾ? ಸೊ ದಿಸ್ ಇಸ್ ಅ ಡಿಪೆಂಡೆಂಟ್ ಕ್ಲಾಸ್. ಓಕೆ, ಈ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ ಈ ಒಂದು ಇದೇನಿದೆ ಈ ಸೆಂಟೆನ್ಸು, ಅವರು ಇನ್ವೈಟ್ ಮಾಡಿದ್ರು ಅನ್ನೋದಕ್ಕೆ ಕಾರಣಕ್ಕೋಸ್ಕರ ಅವ್ರು ಹೋಗಿದ್ದಲ್ವಾ? ಸೊ ದಿಸ್ ಇಸ್ ಅ ಡಿಪೆಂಡೆಂಟ್ ಕ್ಲಾಸ್. ಈ ಒಂದು ಡಿಪೆಂಡೆಂಟ್ ಕ್ಲಾಸ್ ಮತ್ತು ಈ ಒಂದು ಇಂಡಿಪೆಂಡೆಂಟ್ ಕ್ಲಾಸ್ನ ಕಂಬೈನ್ ಮಾಡಿರೋದು ಥ್ರೂ ಬಿಕಾಸ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ಬಿಕಾಸ್ ಈಸ್ ಆಕ್ಟಿಂಗ್ ಆಸ್ ಅ ಕಂಜಂಕ್ಷನ್. ಓಕೆ, ಸೊ ಇಂಡಿಪೆಂಡೆಂಟ್ ಕ್ಲಾಸ್. ಸೊ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಲ್ಲಿ ನಾವೇನು ಮಾಡ್ತೀವಿ? ಒಂದು ಇಂಡಿಪೆಂಡೆಂಟ್ ಕ್ಲಾಸ್ ಏನಿದೆ ಅದನ್ನ ಡಿಪೆಂಡೆಂಟ್ ಕ್ಲಾಸ್ ಜೊತೆ ಕನೆಕ್ಟ್ ಮಾಡ್ತೀವಿ. ಓಕೆ, ಸೊ ಯು ಕ್ಯಾನ್ ಸಿ ಆಲ್ದೋ, ಬಿಕಾಸ್, ಸಿನ್ಸ್, ಅನ್ಲೆಸ್, ವೈಲ್, ಆಫ್ಟರ್, ಬಿಫೋರ್, ದೀಸ್ ಆರ್ ದ ವರ್ಡ್ಸ್ ದಟ್ ಆರ್ ಯೂಸ್ಡ್ ಟು ಫ್ರೇಮ್ ದಿಸ್ ಕೈಂಡ್ ಆಫ್ ಸೆಂಟೆನ್ಸ್. ಕ್ಲಿಯರ್? ಇಸ್ ಎವ್ರಿ ಒನ್ ಫಾಲೋಯಿಂಗ್? ನಿಮ್ಗೆಲ್ಲರಿಗೂ ಅರ್ಥ ಆಗ್ತಿದೆ ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಯು ಮಸ್ಟ್ ಲೆಟ್ ಮೀ ನೋ ಥ್ರೂ ದ ಕಮೆಂಟ್ಸ್. ಓಕೆ, ನೆಕ್ಸ್ಟ್ ಟೈಪ್ ಆಫ್ ಕಂಜಂಕ್ಷನ್ ಇಸ್ ಕೋರಿಲೇಟಿವ್ ಕಂಜಂಕ್ಷನ್. ಸೊ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅಂದ್ರೇನು? ಸಿ, ಇಲ್ಲಿ ಫಸ್ಟ್ ಆಫ್ ಆಲ್ ಇಲ್ಲಿ ಯೂಸ್ ಮಾಡುವಂಥ ವರ್ಡ್ಸ್ ಯಾವ್ದು? ಈದರ್ ಆರ್, ನೀದರ್ ನಾರ್, ಬೋತ್ ಆ್ಯಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ, ವೆದರ್ ಆರ್. ಸೊ ಈ ವರ್ಡ್ಸ್ನ ನಾವು ಇದೇ ರೀತಿ ಪೇರ್ಸಲ್ಲಿ ಬಳಸಬೇಕು ಸೆಂಟೆನ್ಸಲ್ಲಿ. ಇದನ್ನು ನೋಡಿದಾಗ ಸಿ, ಎರರ್ ಸ್ಪಾಟಿಂಗಲ್ಲಿ ಈ ಒಂದು ಏರಿಯಾಯಿಂದ ನಮಗೆ ಹೆಚ್ಚಿನ ಕ್ವೆಶನ್ಸ್ ನೋಡೋಕ್ಕೆ ಸಿಗುತ್ತೆ. ಸೊ ಈ ಒಂದು ಏರಿಯಾಯಿಂದ ಸಿ, ದೀಸ್ ಆರ್ ದ ಥಿಂಗ್ಸ್ ದಟ್ ವಿ ಕ್ಯಾನ್ ಗೆಟ್ ಟು ಸಿ. ಯಾವ ವರ್ಡ್ಸ್? ಈದರ್ ಆರ್, ನೀದರ್ ನಾರ್, ಬೋತ್ ಆ್ಯಂಡ್, ನಾಟ್ ಓನ್ಲಿ ಬಟ್ ಆಲ್ಸೋ, ವೆದರ್ ಆರ್ ಆರ್. ಸೊ ಈ ಕಂಜಂಕ್ಷನ್ಸ್ ನಾವು ಎಲ್ಲಿ ಬಳಸ್ತೀವಿ ಅಂತಂದರೆ ಪೇರ್ಸ್, ಟು ಜಾಯಿನ್ ಈಕ್ವಲ್ ಎಲಿಮೆಂಟ್ಸ್. ಒಂದೇ ಥರದ ಎಲಿಮೆಂಟ್ಸ್ನ ನಾನು ಜಾಯಿನ್ ಮಾಡೋದಕ್ಕೆ ನಾನು ಬಳಸ್ತೀನಿ ಇನ್ ಅ ಸೆಂಟೆನ್ಸ್. ಆ್ಯಂಡ್ ಕಾಮನ್ ಕೋರಿಲೇಟಿವ್ ಕಂಜಂಕ್ಷನ್ಸ್, ದೀಸ್ ಆರ್ ದ ಕಾಮನ್ ಕೋರಿಲೇಟಿವ್ ಕಂಜಂಕ್ಷನ್ಸ್. ಸೊ ದೀಸ್ ಆರ್ ದಿ 3 ಮೇಜರ್ ಟೈಪ್ಸ್ ಆಫ್ ಕಂಜಂಕ್ಷನ್. ಸೊ ಇವತ್ತಿನ ಸೆಷನಲ್ಲಿ ಒಂದೊಂದೇ ಕಂಜಂಕ್ಷನ್ನ ಓದ್ಕೊಳ್ಳೋಣ. ಯಾವ ಕಂಜಂಕ್ಷನ್ ಎಲ್ಲಿ ಬಳಸ್ತೀವಿ ಅನ್ನೋದು ಕೂಡ ನೋಡ್ಕೊಳ್ಳೋಣ. ಆ್ಯಂಡ್ ಅದರ ಎಲ್ಲೆಲ್ಲಿ ಹೆಂಗೆ ಬಳಸಬೇಕು ವಿತ್ ಎಕ್ಸಾಂಪ್ಲರ್ ಸೆಂಟೆನ್ಸಸ್ ಅನ್ನೋದು ಕೂಡ ಇವತ್ತಿನ ಸೆಷನಲ್ಲಿ ನೋಡ್ಕೊಳ್ಳೋಣ. ಸೊ ಇವಾಗ ಈ ಪ್ರತಿಯೊಂದು ವರ್ಡ್ಸು ಎಲ್ಲೆಲ್ಲಿ ಬಳಸ್ತೀವಿ, ಏನಕ್ಕೆ ಬಳಸ್ತೀವಿ
ಬಳಸ್ತೀವಿ ಅಂತ ಸ್ಪೆಸಿಫಿಕ್ ಆಗಿ ನೋಡಬೇಕು. ಅದನ್ನು ನಾವು ಇವಾಗ ಕಂಟಿನ್ಯೂ ಮಾಡೋಣ ಇವತ್ತಿನ ಸೆಷನಲ್ಲಿ. ಸೊ ಪ್ರಾಬಬ್ಲಿ ಇದು 2 ಸೆಷನ್ ಆಗ್ಬೋದು. ಒಂದೇ ಸೆಷನಲ್ಲಿ ಬೇಗ ಬೇಗ ಹೋದರೆ ನಿಮಗೆ ಅರ್ಥ ಆಗಲ್ಲ, ಅರ್ಥ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಗೈಸ್ ಜಸ್ಟ್ ರಿಮೆಂಬರ್, ಈ 3 ಟೈಪ್ಸ್ ಏನಿದೆ ಇದನ್ನು ಎಲ್ಲೆಲ್ಲಿ ನಾವು ಬಳಸ್ತೀವಿ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ಫಸ್ಟು ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎಲ್ಲಿ ಬಳಸ್ತೀವಿ? ಫಸ್ಟ್ ಕಂಜಂಕ್ಷನ್ಸ್ ಅಂದರೆ ಎಲ್ಲ ರಿಲೇಟ್ ಮಾಡೋಕ್ಕೆ ಬಳಸ್ತೀವಿ ಅಲ್ವಾ. ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅನ್ನೋದು ಎಲ್ಲಿ ಬಳಸ್ತೀವಿ? ವಿ ಯೂಸ್ ಟು ಕನೆಕ್ಟ್ ವರ್ಡ್ಸ್, ಫ್ರೇಸಸ್ ಅಥವಾ ಕ್ಲೋಸ್, ವಾಟ್ ಎವರ್ ಇಟ್ ಇಸ್ ವಿ ಯೂಸ್ ಟು ಕನೆಕ್ಟ್ ಇಟ್. ಯಾವ್ದು ಫನ್ ಬಾಯ್, ರಿಮೆಂಬರ್ ದ್ಯಾಟ್, ಸಾರಿ ಫ್ಯಾನ್ ಬಾಯ್ಸ್ ಅನ್ನೋದು ನೆನ್ಪಿಟ್ಕೊಳ್ಳಿ. ಸೊ ಕನೆಕ್ಟಿಂಗ್ ಕೋಆರ್ಡಿನೇಟಿಂಗ್ ಕಂಜಂಕ್ಷನ್ಸ್ಗೆ ಯಾವ ಈ ಫ್ಯಾನ್ ಬಾಯ್ಸ್ ಅನ್ನೋದು ನಾವು ವಾಟ್ ಇಸ್ ದಟ್? ಜಸ್ಟ್ ರಿಮೆಂಬರ್ ಫ್ಯಾನ್ ಬಾಯ್ಸ್ ವೇರ್ F stands for A stands for and, N stands for nor, B stands for but, O stands for or, yet Y stands for yet, S stands for so. So fan boys ಅನ್ನೋದು ನೆನ್ಪಿಟ್ಕೊಳ್ಳಿ. ಕ್ಲಿಯರ್? ಫೈನ್. ನೆಕ್ಸ್ಟ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಎಲ್ಲಿ ಯೂಸ್ ಮಾಡ್ತೀವಿ? ಒಂದು ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಕ್ಲಾಸ್ನ ಮರ್ಜ್ ಮಾಡಬೇಕು ಅಂದಾಗ ಮಾಡ್ತೀವಿ ಅಲ್ಲಿ. ಓಕೆ, ಸೊ ಇಲ್ಲಿ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಬರೋದಿಲ್ಲ, ಬೇರೆ ಎಲ್ಲೂ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಬರೋದಿಲ್ಲ. ಇಟ್ ಈಸ್ ಓನ್ಲಿ ಇನ್ ಕೇಸ್ ಆಫ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಕ್ಲಿಯರ್? ಆ್ಯಂಡ್ ಕೋರಿಲೇಟಿವ್ ಕಂಜಂಕ್ಷನ್ಸ್ ಅನ್ನೋದೆಲ್ಲಿ ಬಳಸ್ತೀವಿ? ಸಚ್ ಆಸ್ ಈದರ್ ಆರ್, ನೀದರ್ ನಾರ್, ಇಂಥ ಕಡೆಗಳು ಬಳಸ್ತೀವಿ. ಓಕೆ, ವೇರ್ ಸಮಥಿಂಗ್ ಇಸ್ ಕಾಮನ್ ಕಂಜುಗೇಷನ್. ಓಕೆ, ಇದನ್ನು ನಾವು ಓದ್ಕೊಳ್ಳೋಣ. ಸೊ ಆ್ಯಂಡ್ ವಿ ಶುಡ್ ಆಲ್ಸೋ ಸಿ, ಓಕೆ, ಆ್ಯಸ್ ರಿವೈಸ್ಡ್. ಇವಾಗ ನಾವು ಇದರಲ್ಲಿ ಏನು ನೆನ್ಪಿಟ್ಕೊಳ್ಬೇಕು ಅಂದರೆ ಈ ವರ್ಡ್ಸ್ ಎಲ್ಲನೂ ಇಟ್ ಕಮ್ಸ್ ಇನ್ ಪೇರ್. ನಾನು ಬಳಸಬೇಕಾದ್ರೆ ಇದನ್ನು ಪೇರ್ಸಲ್ಲೇ ಬಳಸಬೇಕು. ಬೋತ್ ಜೊತೆ ನಾನು ಬಳಸಬೇಕಾಗಿರೋದು ಆ್ಯಂಡ್. ಓಕೆ, ಸೊ ಆರ್, ಬೋತ್ ಆರ್ ಅಂತ ನಾನು ಹೇಳೋದಕ್ಕಾಗಲ್ಲ, ಬೋತ್ ಜೊತೆ ಬಳಸಬೇಕಾಗಿರೋದು ಆ್ಯಂಡ್. ಸೊ ಇದನ್ನು ನಾವು ನೋಡೋಣ. Okay, the first, see, you can see some of the examples here. Even before we study into depth, deep ಆಗಿ ಹೋಗೋಕ್ಕೆ ಮುಂಚೆ examples ನೋಡ್ಕೊಳ್ಳೋಣ. She bought apples and she bought oranges. ಅಲ್ವಾ? ಇಲ್ಲಿ 2 ಸೆಂಟೆನ್ಸ್ ಇದೆಯಾ? ಶಿ ಬಾಟ್ ಆರೆಂಜಸ್, ಇನ್ನೊಂದು ಶಿ ಬಾಟ್ ಆ್ಯಪಲ್. ಇದು ಎರಡೂ ನಾನು ಕಂಬೈನ್ ಮಾಡಿ ನಾನು ಬರಿಬೇಕು ಅಂತಂದರೆ ಐ ಕ್ಯಾನ್ ಸೇ ಶಿ ಬಾಟ್ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್ ಅಂತ ಹೇಳ್ಬೋದಲ್ವಾ? ಇದನ್ನು ನಾನು ಕಂಬೈನ್ ಮಾಡಿ ಹೇಳಬೇಕು ಅಂತಂದರೆ ಕರೆಕ್ಟ್. ಶಿ ಬಾಟ್ ಆ್ಯಪಲ್ಸ್ ಆ್ಯಂಡ್ ಆರೆಂಜಸ್, ವಿ ಕ್ಯಾನ್ ಟೆಲ್ ದ್ಯಾಟ್. ಹಿ ಡಿಡ್ಂಟ್ ಸ್ಟಡಿ ಬಟ್ he passed the exam. Again, ಇಲ್ಲಿ 2 ಸೆಂಟೆನ್ಸ್ ಇದೆಯಾ? he didn't study, he passed the exam. ರೈಟ್? ಬೋತ್ ಆರ್ ಕಾಂಟ್ರಡಿಕ್ಟಿಂಗ್. ಓದಿಲ್ಲ ಅಂದರೆ ಹೆಂಗೆ ಪಾಸ್ ಮಾಡೋದು? ಸಿ, ಇದು ಸೆಮಿಸ್ಟರ್ ಎಕ್ಸಾಮ್ಸ್ಗೆ ನಡಿಬೋದು, ಬಟ್ ನಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಅದು ನಡೆಯೋದಿಲ್ಲ. ಸೊ ಈ ಒಂದು ಎಕ್ಸಾಂಪಲ್ ನಿಮ್ಮ ಲೈಫಲ್ಲಿ ಅಳವಡಿಸ್ಕೊಳ್ಬೇಡಿ. ಕ್ಲಿಯರ್? ಸೊ he didn't study but he passed the exam. ಕ್ಲಿಯರ್? ಸೊ ಇದನ್ನು ನಾನು ಹೆಂಗೆ ಈ 2 ಸೆಂಟೆನ್ಸ್, ಇದು 1ನೇ ಸೆಂಟೆನ್ಸ್, ಇದು 2ನೇ ಸೆಂಟೆನ್ಸ್, ಇದನ್ನು ನಾನು ಹೆಂಗೆ ಕಂಬೈನ್ ಮಾಡ್ಬೋದು? ಥ್ರೂ ಬಟ್. ಬಿಕಾಸ್ ದೇ ಆರ್ ಕಾಂಟ್ರಡಿಕ್ಟಿಂಗ್. ಅಂದರೆ ರಿಯಾಲಿಟಿಗೆ ತದ್ದು ವಿರುದ್ಧವಾಗಿರೋದನ್ನು ನಾನಿಲ್ಲಿ ಬಟ್ ಮುಖಾಂತರನೇ ಸೇರಿಸಬೇಕು, ಆ್ಯಂಡ್ ಅಂತ ಇಲ್ಲಿ ಸೇರಿಸಬಾರ್ದು. ಓಕೆ, ನೆಕ್ಸ್ಟ್, ಬಿಕಾಸ್ ಇಟ್ ವಾಸ್ ರೇನಿಂಗ್ ದ ಮ್ಯಾಚ್ ವಾಸ್ ಪೋಸ್ಟ್ಪೋನ್ಡ್. ಸೊ ಅಗೇನ್ ಇಲ್ಲಿ ಡಿಪೆಂಡೆಂಟ್ ಮತ್ತು ಇಂಡಿಪೆಂಡೆಂಟ್ ಕ್ಲಾಸಸ್ ಅಥವಾ ಸೆಂಟೆನ್ಸ್ ಆಗುತ್ತಾ? ಸೊ ಇದನ್ನು ನಾವು ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ಸ್ ಅಲ್ಲಿ ನೋಡ್ತೀವ. ಬಿಕಾಸ್ ಆಸ್, ಇಫ್, ವೆದರ್, ಆಲ್ ದೀಸ್ ಕಮ್ಸ್ ಅಂಡರ್ ಕಂಜಂಕ್ಷನ್. ಇವಾಗಷ್ಟೇ ನಾವು ನೋಡಿದ್ದು ಸಬಾರ್ಡಿನೇಟ್. ಓಕೆ, ಸೊ ಇಲ್ಲಿ 2 ಇಶ್ಯೂಸ್ ಇದೆಯಾ? ಒಂದು ಇಟ್ ವಾಸ್ ರೇನಿಂಗ್, ಇನ್ನೊಂದು ದ ಮ್ಯಾಚ್ ವಾಸ್ ಪೋಸ್ಟ್ಪೋನ್ಡ್. ಸೊ ಮ್ಯಾಚ್ ವಾಸ್ ಪೋಸ್ಟ್ಪೋನ್ಡ್ ಈಸ್ ಡಿಪೆಂಡೆಂಟ್ ಆನ್ ಇಟ್ ವಾಸ್ ರೇನಿಂಗ್. ಸೊ ಇಟ್ ವಾಸ್ ರೇನಿಂಗ್ ಅನ್ನೋದು ಇಟ್ ಇಸ್ ನಾಟ್ ಡಿಪೆಂಡೆಂಟ್, ಅದು ಇಂಡಿಪೆಂಡೆಂಟ್ ಆಗಿದೆಯಾ? ಮಳೆ ಬರ್ತಾ ಇದೆ, ಆದರೆ ಮಳೆ ಬರ್ತಿರೋ ಕಾರಣಕ್ಕೆ ಏನಾಗಿದೆ? ದ ಮ್ಯಾಚ್ ಇಸ್ ಪೋಸ್ಟ್ಪೋನ್ಡ್. ಅರ್ಥ ಆಗ್ತಿದೆಯಾ? ಸೊ ದಿಸ್ ಈಸ್ ಇಂಡಿಪೆಂಡೆಂಟ್, ಆ್ಯಂಡ್ ಇದು ಫಸ್ಟ್ ಒನ್ ಏನಿದೆ ಇಂಡಿಪೆಂಡೆಂಟ್ ಇದೆ, ಸೆಕೆಂಡ್ ಒನ್ ಏನಿದೆ ಇಟ್ ಈಸ್ ಡಿಪೆಂಡೆಂಟ್. ಕ್ಲಿಯರ್? ಸೊ ಇಂಡಿಪೆಂಡೆಂಟ್ ಮತ್ತು ಡಿಪೆಂಡೆಂಟ್ ಸೆಂಟೆನ್ಸ್ ಇದ್ದಾಗ ನಾವು ಬಳಸಬೇಕಾಗಿರೋದು ಸಬಾರ್ಡಿನೇಟಿಂಗ್ ಕ್ಲಾಸ್, ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ಓಕೆ, ನೆಕ್ಸ್ಟ್, ಆಲ್ದೋ ಕೂಡ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್ ಅಲ್ವಾ? ಹಿ ವಾಸ್ ಟಯರ್ಡ್, ಹಿ ಫಿನಿಶ್ಡ್ ಹಿಸ್ ವರ್ಕ್. ಓಕೆ, ಸೊ ಇಲ್ಲಿ ಹಿ ವಾಸ್ ಟಯರ್ಡ್ ಇಸ್ ನಾಟ್ ಡಿಪೆಂಡೆಂಟ್. ಹಿ ವಾಸ್ ಟಯರ್ಡ್, ನನಗೆ ಸುಸ್ತಾಗಿದೆ, ಹೌದು, ಆದರೆ ನನಗೆ ಸುಸ್ತಾಗಿದ್ರು ನನ್ನ ಕೆಲಸ ನಾನು ಮುಗಿಸಿದ್ದೀನಿ. ಸೊ ದಿಸ್ ಈಸ್ ಡಿಪೆಂಡೆಂಟ್ ಆನ್ ದಿಸ್. ಅರ್ಥ ಆಗ್ತಿದೆಯಾ? ಸೊ ಆಲ್ದೋ ಅನ್ನೋದು ನಾನು ಎಲ್ಲಿ ಹಾಕ್ತೀನಿ? ಇಂಡಿಪೆಂಡೆಂಟ್ ಕ್ಲಾಸ್ ಜೊತೆ ಹಾಕ್ತೀನಿ. ಓಕೆ, ಆ್ಯಂಡ್ ಹಿಯರ್ ಐ ಯೂಸ್ ಇಟ್ ವಿತ್ ಡಿಪೆಂಡೆಂಟ್. ದಿಸ್ ಇಸ್ ಡಿಪೆಂಡೆಂಟ್. ಹಿ ಫಿನಿಶ್ಡ್ ಹಿಸ್ ವರ್ಕ್, ಅವನಿಗೆ ಸುಸ್ತಾಗಿದ್ರು ಅವನ ಕೆಲಸ ಮುಗಿಸಿದ್ದಾನೆ. ಓಕೆ, ಸೊ ದಿಸ್ ಇಸ್ ಸಬಾರ್ಡಿನೇಟಿಂಗ್ ಕಂಜಂಕ್ಷನ್. ನೆಕ್ಸ್ಟ್, either you or you can come with us or you can stay at home. So either or ಅಂತ ಇದೆಯಾ? ಸೊ either or ಅನ್ನೋದು ಎಲ್ಲಿ ಬಳಸ್ತೀವಿ? 2 ಥಿಂಗ್ಸ್ ಅಥವಾ 2 ವಸ್ತುಗಳು ಅಥವಾ ಏನೇ 2 ಇದ್ದಾಗ ನಾವು either or ಅಂತ ಬಳಸ್ತೀವಿ.
ಸೊ ನೀದರ್ ಮತ್ತು ನಾರ್ ಅನ್ನೋದು ನಾವು ನೆಗೆಟಿವ್ ಅಲ್ಲಿ ಬಳಸ್ತೀವಿ. ಇಟ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಆಪೋಸಿಟ್ ಟು ಬಟ್ ಆ್ಯಂಡ್, ಬಟ್ ಮತ್ತು ಆ್ಯಂಡ್, ಸಾರಿ ಬೋತ್ ಮತ್ತು ಆ್ಯಂಡ್ಗೆ ಆಪೋಸಿಟ್ ಆಗಿ ಕೂಡ ಬಳಸ್ತೀವಿ ನಾವು. ಓಕೆ, ನೀದರ್ ಮೈ ಮದರ್ ನಾರ್ ಮೈ ಫಾದರ್ ಸ್ಕೋಲ್ಡ್ಸ್ ಮೀ ಅಂದರೆ ನಮ್ಮ ತಾಯಿನೂ ನನಗೆ ಬೈಯಲ್ಲ, ನಮ್ಮ ತಂದೆನೂ ಬೈಯಲ್ಲ, ಇಬ್ಬರೂ ನನಗೆ ಬೈಯೋದಿಲ್ಲ ಅಂತ ಅರ್ಥ. ಸೊ ನೀದರ್ ನಾರ್ ಅನ್ನೋದು ನಾವು ಬಳಸೋದು ನೆಗೆಟಿವ್ಸ್ ಅಲ್ಲಿ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ನೀದರ್ ಹಿ ನಾರ್ ಹಿಸ್ ಫ್ರೆಂಡ್ಸ್ ಈಸ್ ಕಮಿಂಗ್ ಅಂದರೆ ಅವನು ಬರ್ತಿಲ್ಲ, ಅವ್ನ ಫ್ರೆಂಡ್ಸ್ ಕೂಡ ಬರ್ತಿಲ್ಲ. ಸೊ ನೀದರ್ ನಾರ್ ಅನ್ನೋದು ಎಲ್ಲಿ ಬಳಸ್ತೀವಿ? ಯಾವುದಾದ್ರೂ ಎರಡು ಆಪ್ಷನ್ ಇರುತ್ತೆ, ಆ ಎರಡು ಆಪ್ಷನಲ್ಲಿ ಎರಡು ನಡೆಯೋದಿಲ್ಲ, ಆವಾಗ ನಾವು ನೀದರ್ ನಾರ್ ಅಂತ ಬಳಸ್ತೀವಿ, ವಿಚ್ ಇಸ್ ಆಪೋಸಿಟ್ ಟು ಬೋತ್ ಆ್ಯಂಡ್. ಓಕೆ, ಇಟ್ ಈಸ್ ಯೂಸ್ ಟು ಜಾಯಿನ್ ಟು ನೆಗೆಟಿವ್ ಐಡಿಯಾಸ್. ಕ್ಲಿಯರ್? ಅರ್ಥ ಆಗ್ತಿದೆಯಾ? ಇಟ್ ಇಸ್ ಸಿಂಪಲ್. ಸೊ ದೀಸ್ ಆರ್ ಕಂಜಂಕ್ಷನ್. ನೆಕ್ಸ್ಟ್, either or. Again, as I told you, either or ಅನ್ನೋದು, ಸೊ either or ಅನ್ನೋದು ಎಲ್ಲಿ ಹೇಳ್ತೀವಿ, ಎಲ್ಲಿ ಬಳಸ್ತೀವಿ ನಾವು? ಅಗೇನ್ ಯಾವುದೋ ಎರಡು ಆಪ್ಷನ್ ಇರುತ್ತೆ, ರೈಟ್? ಆ ಎರಡು ಆಪ್ಷನಲ್ಲಿ ಯಾವುದಾದ್ರೂ ಒಂದು ಆಪ್ಷನ್ನು ಸರಿ ಇರುತ್ತೆ, ರೈಟ್? ಒಂದು ಆಪ್ಷನ್ ನಮಗೆ ಕ್ಲಿಕ್ ಆಗುತ್ತೆ, ಆವಾಗ ನಾವು either or ಅಂತ ಬಳಸ್ತೀವಿ ಅಲ್ವಾ? ಸೊ ಹಿಯರ್ ಯು ಕ್ಯಾನ್ ಸಿ, ಸೊ ಇದನ್ನ ನಾವು ಪಾಸಿಟಿವ್ ಆಸ್ಪೆಕ್ಟಲ್ಲಿ ಬಳಸ್ತೀವಿ. either or ಟು ಟಾಕ್ ಅಬೌಟ್ ಚಾಯ್ಸ್ ಬಿಟ್ವೀನ್ ಟೂ ಪಾಸಿಬಿಲಿಟಿ. ಸೊ ಎರಡು ಪಾಸಿಬಿಲಿಟಿ ಮಧ್ಯೆ ಯಾವುದಾದ್ರೂ ಒಂದು ಚಾಯ್ಸ್ ಆಗುವಾಗ ಮಾತಾಡಬೇಕು ಅಂದರೆ ವಿ ಯೂಸ್ either or. ಓಕೆ, ಸಿ ಐ ಡೋಂಟ್ ಸ್ಪೀಕ್ ಐದರ್ ಫ್ರೆಂಚ್ ಆರ್ ಸ್ಪ್ಯಾನಿಷ್. ಸೊ ಅಂತಂದರೆ ಸಿ ಐ ಡೋಂಟ್ ಅಲ್ಲ, ಐ ಡೂ ಸ್ಪೀಕ್ ಅಂತ ಇರಬೇಕು, ಬಿಕಾಸ್ ಐದರ್ ಅನ್ನೋದು ವಿ ಯೂಸ್ ಇಟ್ ಇನ್ ಟರ್ಮ್ಸ್ ಆಫ್ ಪಾಸಿಟಿವ್. ಓಕೆ, ಇಫ್ ಯು ವಾಂಟ್ ಐಸ್ ಕ್ರೀಮ್ ದೇರ್ ಇಸ್ ಐದರ್ ಸ್ಟ್ರಾಬೆರಿ, ಲೆಮನ್ ಆರ್ ವೆನಿಲಾ. ಸೊ ಇಲ್ಲಿ ಸಿ ಯೂಸೇಜ್ ಈ ಥರ ಇದರಲ್ಲಿ ಚಾಯ್ಸಸ್ ಇದೆ, ವಿ ಕ್ಯಾನ್ ಅಕ್ಸೆಪ್ಟ್ ಇಟ್. ಬಟ್ ಆರ್ ಅನ್ನೋದು ನಾನು ಎಲ್ಲಿಗೆ ಹಾಕ್ತೀನಿ? ಮೂರನೇದಕ್ಕೆ ಮುಂಚೆನೇ ಆರ್ ಅಂತ ಹಾಕ್ತೀನಿ. ಸೊ ದಿಸ್ ಇಸ್ ಅಕ್ಸೆಪ್ಟೆಡ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಓಕೆ, either he or his sister is coming ಅಂದರೆ ಅವನು ಅಲ್ಲ, ಇಲ್ಲ ಅಂದರೆ ಅವನ ತಂಗಿ ಆದರೂ ಬರ್ತಾ ಇದ್ದಾರೆ, ಇಬ್ಬರಲ್ಲಿ ಒಬ್ಬರಾದರೂ ಬರ್ತಾ ಇದ್ದಾರೆ ಅಂತ ಹೇಳೋದಕ್ಕೆ ವಿ ಯೂಸ್ ಐದರ್ ಆರ್. ಸೊ ಐದರ್ ಆರ್ ಅನ್ನೋದು ಪಾಸಿಟಿವ್ ಅಲ್ಲಿ ಬಳಸ್ತೀವಿ. ಸೊ ಈ ಒಂದು ಪಾಸಿಟಿವ್ ಅಲ್ಲಿ ನಾವು ಬಳಸುವಾಗ ದ ಥಿಂಗ್ಸ್ ದಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್, ಎರಡು ಆಪ್ಷನ್ ಇರುತ್ತೆ, ಎರಡರಲ್ಲಿ ಯಾವುದಾದ್ರೂ ಒಂದಾದರೂ ಪಾಸಿಬಿಲಿಟಿ ಇರುತ್ತೆ, ಆ ಅರ್ಥದಲ್ಲಿ ವಿ ಯೂಸ್ ಈದರ್ ಆರ್. ನೆಕ್ಸ್ಟ್ ಒನ್, ನಾಟ್ ಆರ್ ಅಥವಾ ನಾಟ್ ನಾರ್. ಸೊ ಇದನ್ನ ನಾವು ಎಲ್ಲಿ ಬಳಸ್ತೀವಿ? ಸೊ ಯು ಕ್ಯಾನ್ ಸಿ ದಿ ಎಕ್ಸಾಂಪಲ್ಸ್. ಸೊ ಯಾವಾಗ ಎರಡಕ್ಕೂ ಹೆಚ್ಚು ವರ್ಬ್ ನಾನು ಬಳಸ್ತೀನೋ ಆವಾಗ ನಾಟ್ ಅಂತ ಹೇಳಬೇಕು. ಓಕೆ, ವರ್ಬ್, ನೌನ್ ಅಥವಾ ಅಡ್ಜೆಕ್ಟಿವ್. ವೆನ್ ದೇರ್ ಆರ್ ಟೂ ಆರ್ ಮೋರ್ ದೆನ್ ಓನ್ಲಿ ವಿ ಯೂಸ್ ನಾಟ್. ಓಕೆ, ಆ್ಯಂಡ್ ಆಲ್ಸೋ ಇದನ್ನು ನಾಟ್ ಜೊತೆ ನಾವು ಯೂಶಲ್ ಆಗಿ ಬಳಸೋದು ಆರ್ ಅಂತ ಬಳಸ್ತೀವಿ, ಅಥವಾ ಕೆಲವೊಮ್ಮೆ ನಾರ್ ಕೂಡ ಇರುತ್ತೆ. So that also sometimes will be acceptable. Okay, see you can see not ಮತ್ತೆ or, not and or, not and again nor. So not and nor. See, she was angry or upset. ಓಕೆ, ಅಂತಂದರೆ ಅವಳಿಗೆ ಕೋಪ ಬಂದಿತ್ತು, ಇಲ್ಲ ಅಪ್ಸೆಟ್ ಆಗಿದ್ಲು. ಓಕೆ, ಸೊ ಶಿ ವಾಸ್ ನಾಟ್ ಆಂಗ್ರಿ ಆರ್ ಅಪ್ಸೆಟ್ ಅಂತಂದರೆ ಅವಳಿಗೆ ಕೋಪನೂ ಬಂದಿರಲಿಲ್ಲ ಅಥವಾ ಅಪ್ಸೆಟ್ ಕೂಡ ಆಗಿರಲಿಲ್ಲ. ಕ್ಲಿಯರ್? ಗೆಟಿಂಗ್ ದ ಡಿಫ್ರೆನ್ಸ್? ನೆಕ್ಸ್ಟ್, ಇಟ್ ಈಸ್ ನಾಟ್ ದ ಟೇಬಲ್ ಆರ್ ಇನ್ ದ ಕಬರ್ಡ್ ಅಂದರೆ ಇಟ್ ಈಸ್ ನಾಟ್ ಆನ್ ದ ಟೇಬಲ್ ಅಂದರೆ ಅದು ಟೇಬಲ್ ಮೇಲೆ ಕೂಡ ಇಲ್ಲ ಅಥವಾ ಕಬರ್ಡ್ ಮೇಲೆ ಕೂಡ ಇಲ್ಲ. ಸೊ ನಾಟ್ ಅಥವಾ ಆರ್ ಅನ್ನೋದು ಎರಡೂ ನಾವು ಪೇರಲ್ಲೇ ಬಳಸ್ತೀವಿ. ದಟ್ ಈಸ್ ವೈ ಇಟ್ ಈಸ್ ಕೋರಿಲೇಟಿಂಗ್ ಕಂಜಂಕ್ಷನ್. Okay, she did not want to go to the party nor did she want to stay at home. ಅಂದರೆ ಅವಳಿಗೆ ಪಾರ್ಟಿಗೆ ಹೋಗೋಕ್ಕೂ ಇಷ್ಟ ಇರಲಿಲ್ಲ ಅಥವಾ ಮನೆಯಲ್ಲಿ ಉಳ್ಕೊಳ್ಳೋಕ್ಕೂ ಇಷ್ಟ ಇರಲಿಲ್ಲ. ಸಿ, ಬೋತ್ ಆಫ್ ದೆಮ್ ಗಿವ್ ದ ಸೇಮ್ ಮೀನಿಂಗ್. ನಾಟ್ ಮತ್ತು ಆರ್ ಇರ್ಬೋದು ಅಥವಾ ನಾಟ್ ಮತ್ತು ನಾರ್ ಇರ್ಬೋದು, ಎರಡೂ ಒಂದೇ ಮೀನಿಂಗ್ ಕೊಡುತ್ತೆ, ಅಂತ ಡಿಫ್ರೆನ್ಸ್ ಏನು ಕೊಡೋದಿಲ್ಲ, ಅಂತ ಡಿಫ್ರೆನ್ಸ್ ಏನು ಇರೋದಿಲ್ಲ ಮೀನಿಂಗಲ್ಲಿ. ನೆಕ್ಸ್ಟ್, ಐ ಡಿಡ್ ನಾಟ್ ಫಿನಿಶ್ ಮೈ ಹೋಮ್ವರ್ಕ್ ನಾರ್ ಡಿಡ್ ಐ ಸ್ಟಡಿ ಫಾರ್ ದ ಟೆಸ್ಟ್ ಅಂದರೆ ನಾನು ಹೋಮ್ವರ್ಕ್ ಕೂಡ ಮುಗಿಸಿಲ್ಲ, ಟೆಸ್ಟಿಗೆ ಕೂಡ ಓದ್ಕೊಂಡಿಲ್ಲ ಅಂತ ಹೇಳ್ತಾ ಇದ್ದೀರಿ. ಕರೆಕ್ಟ್? ರೈಟ್. ಸೊ ದಟ್ ಈಸ್ ವಾಟ್ ಇಸ್ ಅಬೌಟ್ ನಾಟ್ ಆರ್ ಅಥವಾ ನಾಟ್ ಆರ್ ನಾರ್. ದಿಸ್ ಇಸ್ ವಾಟ್ ಇಸ್ ಅಬೌಟ್ ಇಟ್. ಓಕೆ, ನಾಟ್ ಓನ್ಲಿ ಬಟ್ ಆಲ್ಸೋ ಇವಾಗ ಅಷ್ಟೇ ನೋಡಿದ್ವಿ, ನಾಟ್ ಓನ್ಲಿ ಬಟ್ ಆಲ್ಸೋ. ಸೊ ಇವತ್ತಿನ ಸೆಷನಲ್ಲಿ ನಾವು ಇಲ್ಲಿಗೆ ನಿಲ್ಲಿಸೋಣ. ಸೊ ಮುಂದಿನ ಸೆಷನಲ್ಲಿ ನಾಟ್ ಓನ್ಲಿ ಬಟ್ ಆಲ್ಸೋ, ಇಫ್, ವೆದರ್ ಮತ್ತು ಸಿನ್ಸ್, ಫಾರ್ ಇದೆಲ್ಲ ಹೆಂಗೆ ಬಳಸಬೇಕು ಕಂಜಂಕ್ಷನ್ಸಲ್ಲಿ ಅಂತ ನೋಡೋಣ. ಸೊ ಈ ವರ್ಡ್ಸ್ನ ಹೆಂಗೆ ನಾವು ಫಾರ್ಮ್ ಮಾಡಬೇಕು ಅಂತ ಕೂಡ ನೋಡೋಣ. ಸೊ ದೀಸ್ ಸೆಂಟೆನ್ಸಸ್ ವಿಲ್ ಹೆಲ್ಪ್ ಯು ಅ ಲಾಟ್. ಕಂಜಂಕ್ಷನ್ಸಿಂದ ಯು ಕ್ಯಾನ್ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಕ್ವೆಶ್ಚನ್ಸ್ ಇನ್ ಯುವರ್ ಎಕ್ಸಾಮಿನೇಷನ್. ಎಸ್ಪೆಷಲಿ ಕೋರಿಲೇಟಿಂಗ್ ಕಂಜಂಕ್ಷನ್ಸಿಂದ ನಮಗೆ ಮಧ್ಯ ಇದು ಪೇರ್ಸ್ ಐಡೆಂಟಿಫೈ ಮಾಡೋದೇ ನಮಗೆ ಕಷ್ಟ ಆಗುತ್ತೆ. ಸೊ ದ್ಯಾಟ್ ಬಿಕಮ್ಸ್ ವೆರಿ ಕ್ರೂಷಿಯಲ್
ಕ್ರೂಷಲ್ ಫಾರ್ ಆಲ್ ಆಫ್ ಅಸ್. ಓಕೆ, ಸೊ ಎಕ್ಸಾಮ್ಸ್ ಬರ್ತಾ ಇದೆ ಗೈಸ್. RRB PO ಮತ್ತು ಕ್ಲರ್ಕ್ 27th ಲಾಸ್ಟ್ ಡೇ ಇದೆ. ಮತ್ತೆ ನಾನು ನಿಮಗೆ ರಿಮೈಂಡ್ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ವಾಂಟ್ ಯು ಆಲ್ ಟು ಬಿ ಸೀರಿಯಸ್ ಅಬೌಟ್ ದಿ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಇಸ್ ನಾಟ್ ವೆರಿ ಸಿಂಪಲ್. ಹಂಗನ್ಬಿಟ್ಟು ಕ್ಲಿಯರ್ ಮಾಡೋದೇ ಇಲ್ಲ ಅಂತಲ್ಲ, ಕ್ಲಿಯರ್ ಮಾಡಿರೋರು ಇದ್ದಾರೆ. ಬಟ್ ಫಾರ್ ದ್ಯಾಟ್ ಯು ನೀಡ್ ಟು ಹ್ಯಾವ್ ಕನ್ಸಿಸ್ಟೆಂಟ್ ಪ್ರಿಪರೇಷನ್. ಸೊ ಅದಕ್ಕೋಸ್ಕರ ಆ್ಯಂಡ್ ಆಲ್ಸೋ CGL ನೋಟಿಫಿಕೇಶನ್ ಬಂದಿದೆ. 17,000 ಅಷ್ಟು ವೇಕೆನ್ಸೀಸ್ ಆಚೆ ಬಂದಿದೆ, ವಿಚ್ ಇಸ್ ನಾಟ್ ಅಟ್ ಆಲ್ ಸ್ಮಾಲ್ ಅಮೌಂಟ್. ಮತ್ತು NTP RRB ರೈಲ್ವೇಸ್ NTPCನೂ ಈ ವರ್ಷ ಬರುತ್ತೆ. ಆಲ್ಸೋ MTS 27th ನೋಟಿಫಿಕೇಶನ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಸೊ ದಟ್ ಮೀನ್ಸ್ ಎಕ್ಸಾಮ್ಸ್ ಎಲ್ಲ ಬ್ಯಾಕ್ ಟು ಬ್ಯಾಕ್ ಇದೆಯಾ? ಎಕ್ಸಾಮ್ಸ್ ಬ್ಯಾಕ್ ಟು ಬ್ಯಾಕ್ ಇದೆ ಅಂತಂದರೆ ನಿಮ್ಮ ಪ್ರಿಪ್ರೇಷನ್ ಕೂಡ ನೀವು ಅಷ್ಟೇ ಸ್ಪೀಡಾಗಿ ಸ್ಟಾರ್ಟ್ ಮಾಡಬೇಕು. ಸೊ ಕನ್ಸಿಸ್ಟೆನ್ಸಿ ಇರಲಿ, ಪ್ರತಿದಿನ ಓದ್ಕೊಳ್ಳಿ. ದಟ್ ವಿಲ್ ಬಿ ಬೆನಿಫಿಷಿಯಲ್ ಫಾರ್ ಯು. ಸೊ ನಮ್ಮ ವರಾಂಡಾ ರೇಸ್ 4 ಗಂಟೆಯಿಂದ ಲೈವ್ ಸೆಷನ್ಸ್ ಮಾಡ್ತಿರ್ತಾರೆ. ಯು ಗೈಸ್ ಕ್ಯಾನ್ ಡೆಫಿನೆಟ್ಲಿ ಅಟೆಂಡ್ ದೋಸ್ ಸೆಷನ್ಸ್. ಮತ್ತು ನಿಮ್ಗೆ ಏನೇ ಡೌಟ್ಸ್ ಇದ್ದರು ಅಥವಾ ಏನಾದರೂ ಕ್ಲಾರಿಫಿಕೇಷನ್ ಬೇಕು ಅಂದರೆ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಅಟೆಂಡ್ ಟು ಯೋರ್ ಕಮೆಂಟ್ಸ್.